ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 15ನೆಯ ಭಾನುವಾರದಂದು ನಾವು ಪ್ರೀತಿ ಮಾತ್ರವೇ ದಾರಿ ಎಂಬ ವಿಷಯವ ಕುರಿತು ಧ್ಯಾನಿಸೋಣ. ಇದರ ಅರ್ಥ, ದೇವರನ್ನು ಪ್ರೀತಿಸುವುದು ಮತ್ತು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸುವುದು ಜೀವನದ ಶಾಶ್ವತ ಮಾರ್ಗವಾಗಿದೆ. ಧರ್ಮೋಪದೇಶ ಕಾಂಡದ ಪುಸ್ತಕ, ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರ ಮತ್ತು ಲೂಕರ ಶುಭ ಸಂದೇಶದ ಪ್ರಕಾರ 3 ಪ್ರಮುಖ ವಿಷಯಗಳು ನಮ್ಮ ಮುಂದೆ ಇವೆ. ಮೊದಲನೆಯದಾಗಿ, ದೇವರ ಧ್ವನಿಯು ಪ್ರೀತಿಯ ಮಾರ್ಗವನ್ನು ತೆರೆಯುತ್ತದೆ. ಎರಡನೆಯದಾಗಿ, ಕ್ರಿಸ್ತನ ಪ್ರೀತಿಯು ಈ ಮಾರ್ಗವನ್ನು ಪರಿಪೂರ್ಣಗೊಳಿಸುತ್ತದೆ. ಮೂರನೆಯದಾಗಿ, ಸಮಾರ್ಯದವನಂತೆ ನೆರೆಯವರಾದಾಗ ನೈಜ ಪ್ರೀತಿಯನ್ನು ತೋರಲು ಮತ್ತು ಜೀವ ನೀಡಲು ಸಾಧ್ಯವಾಗುತ್ತದೆ. ನಮ್ಮ ಚಿಂತನೆಯ ಮೊದಲ ಅಂಶವೆಂದರೆ, ದೇವರ ಧ್ವನಿಯು ಪ್ರೀತಿಯ ಮಾರ್ಗವನ್ನು ತೆರೆಯುತ್ತದೆ. ಧರ್ಮೋಪದೇಶ ಕಾಂಡದ ಪುಸ್ತಕದ ಮೂಲಕ ದೇವರ ಧ್ವನಿಯು ನಮಗೆ ತುಂಬ ಹತ್ತಿರದಲ್ಲಿದೆ ಎಂದು ನಾವು ನೋಡುತ್ತೇವೆ. ಮೋಶೆಯು ಕಾನೂನುಗಳು ಮತ್ತು ಆಜ್ಞೆಗಳ ಮೂಲಕ ಇಸ್ರಾಯೇಲರಿಗೆ ದೇವರ ಧ್ವನಿಯ ಸಾಮೀಪ್ಯವನ್ನು ನೆನಪಿಸುತ್ತಾನೆ. ದೇವರ ವಾಕ್ಯವು ನಮಗೆ ತುಂಬ ಹತ್ತಿರದಲ್ಲಿದೆ. ಅದು ನಮ್ಮ ಶಕ್ತಿ ಮತ್ತು ನಮ್ಮ ವ್ಯಾಪ್ತಿಯನ್ನು ಮೀರಿಲ್ಲ. ದೈವ ಧ್ವನಿಯನ್ನು ಸ್ವರ್ಗದಲ್ಲಿ ಹಿಡಿದಿಟ್ಟುಕೊಂಡಿಲ್ಲ. ಅದು ನಮಗೆ ಬಹಿರಂಗವಾಗಿದೆ. ಈ ಧ್ವನಿಯನ್ನು ಸಮುದ್ರಗಳ ಆಚೆಯ ದೂರದಲ್ಲಿ ಇರಿಸಲಾಗಿಲ್ಲ, ಅಂದರೆ ನಮಗೆ ಹತ್ತಿರದಲ್ಲೇ ಇದೆ. ನನ್ನ ಹೃದಯ, ನನ್ನ ಬಾಯಿ ಮತ್ತು ನನ್ನ ಕೈಗಳಂತೆ ಅದು ತುಂಬ ಹತ್ತಿರದಲ್ಲಿದೆ. ವಾಕ್ಯವು ನಮ್ಮನ್ನು ಒಂದುಗೂಡಿಸುತ್ತದೆ ಮತ್ತು ದೇವರ ಬಳಿಗೆ ಮರಳಲು ನಮಗೆ ಸಹಾಯ ಮಾಡುತ್ತದೆ. ಇದರೊಂದಿಗೆ ದೇವರು ನಮ್ಮ ಜೀವನ ಮತ್ತು ಪ್ರೀತಿಯ ಮೊದಲ ತತ್ವ ಎಂದು ನಾವು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಚಿಂತನೆಯ ಎರಡನೆಯ ಅಂಶವೆಂದರೆ, ಕ್ರಿಸ್ತನ ಪ್ರೀತಿಯು ಈ ಮಾರ್ಗವನ್ನು ಪರಿಪೂರ್ಣಗೊಳಿಸುತ್ತದೆ. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತನು ಸರ್ವ ಸಂಪೂರ್ಣನೆಂದು ವರ್ಣಿಸುತ್ತಾನೆ. ಸರ್ವಶಕ್ತಿಗೂ ಮತ್ತು ಸರ್ವ ಸೃಷ್ಟಿಗೂ ಸುತದೇವನೇ ಅಗ್ರಸ್ಥ. ಕ್ರಿಸ್ತನು ದೈವ ಧ್ವನಿಯ ಸಂಪೂರ್ಣತೆಯನ್ನು ಪ್ರತಿಬಿಂಬಿಸುತ್ತಾನೆ. ಆ ಧ್ವನಿಯನ್ನು ಆಲಿಸಲು ಮತ್ತು ಪಾಲಿಸಲು ಅವರೇ ಕೀಲಿಕಾಯಿ ಮತ್ತು ಮಾರ್ಗ. ಕ್ರಿಸ್ತನು ಅದೃಶ್ಯ ದೇವರ ಸದೃಶ್ಯ ರೂಪನಾಗಿದ್ದಾನೆ. ಎಲ್ಲ ಪ್ರಭುತ್ವ ಮತ್ತು ಶಕ್ತಿಗಳು ಆತನಿಗೆ ಅಧೀನವಾಗಿವೆ. ಇದಲ್ಲದೆ ಸಂತ ಪೌಲರು ಹೇಳುವಂತೆ, ಯೇಸುವು ಸಂಧಾನದ ಶಿಲ್ಪಿಯಾಗಿದ್ದಾರೆ. ಸಮಸ್ತವು ಈತನಲ್ಲಿ ಐಕ್ಯವಾಗುವುದು, ಅಂದರೆ ಕ್ರಿಸ್ತನಲ್ಲಿ ಸಂಪೂರ್ಣತೆಯು ಸಂಪೂರ್ಣಗೊಂಡಿದೆ ಎಂಬುದು ಪೌಲನ ಪ್ರತಿವಾದ. ಇದೆಲ್ಲವನ್ನು ಪ್ರಭು ಯೇಸು ತನ್ನ ಪ್ರೀತಿಯ ಮೂಲಕ, ಅಂದರೆ ಶಿಲುಬೆಯ ಮರಣದ ಮೂಲಕ ಪರಿಪೂರ್ಣಗೊಳಿಸಿದ್ದಾರೆ. ಇದರ ಪರಿಣಾಮವೇ ಶಾಂತಿಯುತ ಜೀವನದ ಅನುಭವ. ನಮ್ಮ ಚಿಂತನೆಯ ಮೂರನೆಯ ಅಂಶವೆಂದರೆ, ಸಮಾರ್ಯದವನಂತೆ ನೆರೆಯವನಾದಾಗ ನೈಜ ಪ್ರೀತಿಯ ಜೀವನವನ್ನು ಬಾಳಲು ಸಾಧ್ಯವಾಗುತ್ತದೆ. ಸಮಾರ್ಯದವನು ತೋರಿಸಿದ ಮಾರ್ಗವು ಕ್ರೈಸ್ತಿಯ ನಡವಳಿಕೆಗೆ ಒಂದು ಮಾದರಿಯಾಗಿದೆ. ಇದು ಸೇವಾ ಪ್ರೀತಿಯ ಪ್ರಯಾಣದಲ್ಲಿ ನೆರೆಯವನು ಮೊದಲು ಎಂಬ ನೀತಿಯನ್ನು ಪ್ರಸ್ತುತಪಡಿಸುತ್ತದೆ. ದೇವರ ಸಾಮ್ರಾಜ್ಯದ ಸಾಮೀಪ್ಯವನ್ನು ಅನುಭವಿಸಲು ಒಳ್ಳೆಯ ನೆರೆಯವನಾಗುವುದು ಮುಖ್ಯ. ಯೇಸು ಮತ್ತು ಶಾಸ್ತ್ರಜ್ಞನ ನಡುವಿನ ಸಂಭಾಷಣೆಯು ಶಾಶ್ವತ ಜೀವನವನ್ನು ಪಡೆಯಲು ಅವಶ್ಯವಾದ ಪರಿಸ್ಥಿತಿಗಳನ್ನು ಬಹಿರಂಗಪಡಿಸುತ್ತದೆ. ಇಲ್ಲಿ 2 ಪ್ರಶ್ನೆಗಳು ಉದ್ಭವಿಸುತ್ತವೆ. ಮೊದಲನೆಯದಾಗಿ, ಶಾಶ್ವತ ಜೀವನವನ್ನು ಆನುವಂಶಿಕವಾಗಿ ಪಡೆಯಲು ನಾವು ಏನು ಮಾಡಬೇಕು? ಎರಡನೆಯದಾಗಿ, ನನ್ನ ನೆರೆಯವನು ಯಾರು? ಶಾಸ್ತ್ರಜ್ಞನು ಮೊದಲ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸುತ್ತಾನೆ: ದೇವರನ್ನು ಪ್ರೀತಿಸುವುದು ಮತ್ತು ನೆರೆಯವರನ್ನು ಪ್ರೀತಿಸುವುದು. ಇಲ್ಲಿನ ಪ್ರತಿಕ್ರಿಯೆಯು 2 ವಿಭಿನ್ನ ಆಜ್ಞೆಗಳನ್ನು ಒಟ್ಟುಗೂಡಿಸಿ ಒಂದನ್ನಾಗಿಸುತ್ತದೆ. ಒಂದು ಧರ್ಮೋಪದೇಶ ಕಾಂಡ ಅಧ್ಯಾಯ 6 ವಾಕ್ಯ 5 ಮತ್ತು ಇನ್ನೊಂದು ಯಾಜಕ ಕಾಂಡ ಅಧ್ಯಾಯ 19 ವಾಕ್ಯ 18ರಲ್ಲಿ ಕಂಡುಬರುತ್ತದೆ. ಯೇಸು ಶಾಸ್ತ್ರಜ್ಞನ ಕಾನೂನಿನ ಜ್ಞಾನವನ್ನು ಮೆಚ್ಚುತ್ತಾರೆ ಮತ್ತು ಆತನಿಗೆ ತಿಳಿದಿರುವುದನ್ನು ಅನುಸರಿಸಲು ಒತ್ತಾಯಿಸುತ್ತಾರೆ. ಎರಡನೆಯ ಪ್ರಶ್ನೆಯನ್ನು ಒಂದು ಸಾಮಿತಿಯ ರೂಪದ ಮೂಲಕ ಉತ್ತರಿಸಲಾಗುತ್ತದೆ. ಜೆರುಸಲೇಮಿನಿಂದ ಜೆರಿಕೋಗೆ ಹೋಗುವ ದಾರಿಯಲ್ಲಿ ಒಬ್ಬ ಗುರುತಿಸಲಾಗದ ವ್ಯಕ್ತಿ ದರೋಡೆಕೋರರಿಗೆ ಬಲಿಯಾಗಿ ಅರೆಜೀವದ ಸ್ಥಿತಿಯಲ್ಲಿರುವುದು. ಒಬ್ಬನು ಯಾಜಕನು, ಮತ್ತೊಬ್ಬನು ಲೇವಿಯು. ವಿಶೇಷ ಸ್ಥಾನವಾಗಲಿ ಅಥವಾ ಪರಂಪರೆಯಾಗಲಿ
ಆ ಮಾರ್ಗವಾಗಿ ಬಂದ ಯಾಜಕನಿಗೂ ಮತ್ತು ಲೇವಿಯೊಬ್ಬನಿಗೂ ಅರೆಜೀವದ ಮನುಷ್ಯನ ಪರವಾಗಿ ನಿಲ್ಲಲು ಸಹಕರಿಸುವುದಿಲ್ಲ. ಕಾರಣ, ಅವರಿಗೆ ಸರಿಯಾದ ನಡವಳಿಕೆಯನ್ನು ಖಾತರಿಪಡಿಸುವ ಮನಸ್ಸಿರಲಿಲ್ಲ. ಕರುಣೆಯನ್ನು ತೋರಲು ಅವರು ವಿಫಲರಾದರು. ಆದರೆ ಒಳ್ಳೆಯ ಸಮಾರ್ಯದವನು ಕರುಣೆಯ ಕನ್ನಡಿಯಾಗಿ ಶ್ರೇಷ್ಠವನಾಗುತ್ತಾನೆ. ಅವನ ದಯೆಯು ಪ್ರವಾದಿ ಹೋಶೇಯನು ಅಧ್ಯಾಯ 6 ವಚನ 6ರಲ್ಲಿ ಬರೆದದ್ದನ್ನು ನೆನಪಿಸುತ್ತದೆ. ನನಗೆ ಬೇಕಾದುದು ಕರುಣೆ, ಬಲಿಯರ್ಪಣೆಯಲ್ಲ, ಹಾಗೆಯೇ ದಯೆಯೇ ಧರ್ಮದ ಮೂಲವೆಂದು ಕೂಡ ಸಮರ್ಥಿಸುತ್ತದೆ. ನಮ್ಮ ಚಿಂತನೆಯ ಕೊನೆಯ ಭಾಗವಾಗಿ ತಿಳಿಯಬೇಕಾದುದು ಏನೆಂದರೆ, ನನ್ನ ಹೃದಯ ಮತ್ತು ಮನಸ್ಸು, ನಮ್ಮ ಬಾಯಿ ಮತ್ತು ಕೈಗಳು ದೇವರ ಕರುಣೆಯ ಕಾರ್ಯವನ್ನು ಪ್ರಕಟಿಸಬೇಕು. ಯೇಸು ಶಾಸ್ತ್ರಜ್ಞನಿಗೆ ನೀಡಿದ ಸಲಹೆ, ಹೋಗು ನೀನು ಹಾಗೆಯೇ ಮಾಡು ಎಂಬುದು ನಮಗೂ ಅನ್ವಯಿಸುತ್ತದೆ. 2018ರಲ್ಲಿ ಅಂದಿನ ಪೋಪ್ ಫ್ರಾನ್ಸಿಸ್ ರವರು ತಮ್ಮ 3ನೇ ಪ್ರೇಷಿತ ಪ್ರಬೋಧನೆ ಗೌದೇತೆ ಎತ್ ಎಕ್ಸುಲ್ತಾತೆ ಅನುವಾದ ಹರ್ಷಿಸಿರಿ ಆನಂದಿಸಿರಿ ಇದರ ಪ್ರಬಂಧ ಪ್ರಸ್ತುತ ಕಾಲದಲ್ಲಿ ಪವಿತ್ರತೆಯ ಕರೆ ಸಂಖ್ಯೆ 29ರಲ್ಲಿ ಪ್ರಬಂಧದಲ್ಲಿ ಉಲ್ಲೇಖಿಸಿದಂತೆ ಹೇಳುವುದೇನೆಂದರೆ, ಹೊಸ ಗ್ಯಾಜೆಟ್ಗಳ ನಿರಂತರ ಉಪಸ್ಥಿತಿ, ದೇಶ ಸಂಚಾರ ಅಥವಾ ಪರ್ಯಟನದ ವಿಪರೀತ ಉತ್ಸಾಹ ಮತ್ತು ಗ್ರಾಹಕ ಸರಕುಗಳ ಮೇಲೆ ಅಂತ್ಯವಿಲ್ಲದ ಸೆಳೆತ ಇವು ದೇವರ ಧ್ವನಿಯನ್ನು ಕೇಳಲು ಯಾವುದೇ ಸ್ಥಳಾವಕಾಶವಿಲ್ಲದಂತೆ ಮಾಡುತ್ತವೆ. ಆದರೂ ಇಂದಲ್ಲ ನಾಳೆ ನಾವು ನಮ್ಮ ನಿಜವಾದ ಆತ್ಮವನ್ನು ಎದುರಿಸಲೇಬೇಕು. ಪೋಪ್ ಫ್ರಾನ್ಸಿಸ್ ರವರ ಅಭಿಪ್ರಾಯದಲ್ಲಿ ಪ್ರೀತಿ ಅಥವಾ ಪವಿತ್ರತೆಯು ನಮ್ಮ ಪಕ್ಕದಲ್ಲಿ ವಾಸಿಸುವ ಸಹೋದರ ಮತ್ತು ಸಹೋದರಿಯರ ಕಡೆಗೆ ನಮ್ಮ ಗಮನವನ್ನು ತಿರುಗಿಸುವುದು ಎಂದರ್ಥ. ಇದರಂತೆ ಅರೆಜೀವ ಸ್ಥಿತಿಯಲ್ಲಿರುವ ಜನರ ಪರವಾಗಿ ಸಕ್ರಿಯವಾಗಿ ಪ್ರತಿಕ್ರಿಯಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ರೀತಿ ಮತ್ತು ಸೇವೆಯ ವಿಷಯಗಳಲ್ಲಿ ಇವರೇ ನಮ್ಮ ಮೊದಲ ಆದ್ಯತೆ. ಈ ಚಿಂತನೆಗಳು ನಮ್ಮನ್ನು ಪ್ರೇರೇಪಿಸಲಿ ಮತ್ತು ನಾವು ಒಳ್ಳೆಯ ಸಮಾರ್ಯದವನಂತೆ ಸಹಾನುಭೂತಿಯುಳ್ಳವರಾಗಲು ಸಹಕರಿಸಲೆಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.